7ನೇ ತಾರೀಕಿಗೆ ನಡೆಯತಕ್ಕಂಥ ಈ ರಾಷ್ಟ್ರದ ಭವಿಷ್ಯದ ಚುನಾವಣೆಯಲ್ಲಿ ಮತ್ತೆ ನರೇಂದ್ರ ಮೋದಿ ಅವರಿಗೆ ಶಕ್ತಿಯನ್ನು ಕೊಡಬೇಕು, ಪ್ರೀತಿ ವಿಶ್ವಾಸ ಮತ್ತು ಧರ್ಮ ಆಧಾರಿತವಾಗಿರತಕ್ಕಂತಹ ರಾಜಕಾರಣ ಈ ರಾಷ್ಟ್ರದಲ್ಲಿ ನಡಿಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಸಂಕಲ್ಪ ಮಾಡತಕ್ಕಂತಹ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಉಡುಪಿ ಮತ್ತು ಚಿಕ್ಕಮಗಳೂರಿನ ಸಂಸದರಾಗಿರತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಗುರುರಾಜ್ ಗಂಟಿಹೊಳೆ ಅವರೇ, ಉಡುಪಿಯ ಜನಪ್ರಿಯ ಶಾಸಕರು, ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಟ್ಟಿರತಕ್ಕಂತಹ ಯಶ್ಪಾಲ್ ಸುವರ್ಣರವರೇ, ಮಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಆದರಣೀಯ ಶಾಸಕರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕಾರಣದ ಮುಖಾಂತರ ಸಮಾಜಕ್ಕೆ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಟ್ಟಿರತಕ್ಕಂತಹ ವೇದವ್ಯಾಸ್ ಕಾಮತ್ ಅವರೇ, ಕಿರಣ್ ಕೋಡ್ಗಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯಂದಿರೆ, 2014ರ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಷ್ಟ್ರದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ಪಡೆದುಕೊಂಡಿರತಕ್ಕಂತ ಸುಂದರವಾಗಿರತಕ್ಕಂತ ಕ್ಷಣಗಳನ್ನ ಇವತ್ತು ನೆನಪು ಮಾಡಬೇಕಾಗಿರತಕ್ಕಂತ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. 10 ವರ್ಷಗಳ ಕಾಲ ಸುದೀರ್ಘವಾಗಿರತಕ್ಕಂತಹ ರಾಜಕಾರಣದ ಮುಖಾಂತರ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ರಾಜಕಾರಣದ ಉನ್ನತ ಹುದ್ದೆಯನ್ನ ಪಡೆದರೆ ಯಾವ ರೀತಿಯ ರಾಜಕಾರಣವನ್ನ ಮಾಡಬಹುದು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ 10 ವರ್ಷಗಳ ಕಾಲ ಈ ರಾಷ್ಟ್ರದ ಗೌರವವನ್ನು ಹೆಚ್ಚಿಸತಕ್ಕಂತಹ ರಾಜಕಾರಣವನ್ನ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಮಾಡಿದರು. ಪರಿಣಾಮ ಇವತ್ತು ಆರ್ಟಿಕಲ್ 370ನೇ ವಿಧಿಯನ್ನು ರದ್ದುಗೊಳಿಸಿದ್ರು, ಸಿಎಎನ್ನ ಜಾರಿಗೊಳಿಸಿದ್ರು, ಹಿಂದೂ ಸಮಾಜದ ಅಸ್ಮಿತೆಯ ಭಾಗವಾಗಿರತಕ್ಕಂತ ರಾಮ ಮಂದಿರದ ಲೋಕಾರ್ಪಣೆಯನ್ನ ಮಾಡಿದ್ರು. ಇವತ್ತು ಹಿಂದೂ ಸಮಾಜ ಮತ್ತೆ ಋಣವನ್ನ ತೀರಿಸಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದೆ. ಯಾವ ಹೋರಾಟಗಳು, ಸಂಘರ್ಷಗಳು, ಅಪಮಾನಗಳು, ಅವಮಾನಗಳನ್ನ ಸಹಿಸ್ತಾ ಆ ಮಂದಿರವನ್ನ ಜನ್ಮಭೂಮಿಯಲ್ಲೇ ಕಟ್ಟಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ತ್ಯಾಗ ಬಲಿದಾನ ಆಗಿರುವಂತದ್ದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಯಾವ ರಾಮ ಮಂದಿರದ ಕೆಲಸ ಕಾರ್ಯ ಆಗಿದೆ, ಹಿಂದೂ ಸಮಾಜದ ಅಸ್ಮಿತೆ ಪೂರ್ಣಗೊಂಡಿದೆ, ಭವಿಷ್ಯದಲ್ಲಿ ಮತ್ತೆ ಹಿಂದೂ ರಾಷ್ಟ್ರ ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡೋದಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿಯನ್ನಾಗಿ ಮಾಡುವುದಕ್ಕೋಸ್ಕರ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಹಾಕಬೇಕಾಗಿರತಕ್ಕಂತ ಸಂದರ್ಭದಲ್ಲಿ ಬಂದು ನಿಂತಿದ್ದೇವೆ. ಇವತ್ತು ದೇಶದಲ್ಲಿ ಅಭಿವೃದ್ಧಿಯ ಮುಖಾಂತರ ರಾಜಕಾರಣಗಳು ನಡೆದರೆ ಕರ್ನಾಟಕದಲ್ಲಿ ನಡೆಯತಕ್ಕಂತ ರಾಜಕಾರಣವನ್ನ 11 ತಿಂಗಳುಗಳ ರಾಜಕಾರಣವನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ. ಸುಮಾರು 12 ಮಂದಿ ಮಹಿಳೆಯರ ಹತ್ಯೆಯಾಗಿರ್ತಕ್ಕಂತ ಸಂದರ್ಭಗಳು, ಹಿಂದೂ ಸಮಾಜ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತ ಗೋಮಾತೆಯನ್ನ ನಿರಂತರವಾಗಿ ಹತ್ಯೆ ಮಾಡತಕ್ಕಂತ ಬೆಳವಣಿಗೆಗಳು, ಯಾವ ನಮ್ಮ ಸಂಸ್ಕೃತಿಯ ವಾರಸುದಾರರಾಗಿರ್ತಕ್ಕಂತ ತಾಯಂದಿರ ಮೇಲೆ ಅತ್ಯಾಚಾರದಂತಹ ಘನಘೋರ ಕೃತ್ಯಗಳು ನಡೆಯತಕ್ಕಂತಹ ಸಂದರ್ಭದಲ್ಲಿ ಕೂಡ ಮತಾಂಧರ ಪರವಾಗಿ ಕೆಲಸ ಮಾಡತಕ್ಕಂತಹ ರಾಜಕಾರಣವನ್ನ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. 6 ವರ್ಷಗಳ ಹಿಂದೆ ನಡೆದಿರತಕ್ಕಂತಹ ಆ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ನಡೆದಿರತಕ್ಕಂತಹ ಅನೇಕ ಹತ್ಯೆಗಳು, ಅದು ಟಿಪ್ಪಿನ ಹೆಸರಿನಲ್ಲಿ ನಡೆದಿರತಕ್ಕಂತಹ ಹತ್ಯೆಗಳು ಇರಬಹುದು, ಧರ್ಮದ ಮುಖಾಂತರ, ರಾಷ್ಟ್ರದ ಮುಖಾಂತರ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಕಾರ್ಯಕರ್ತರ ಹತ್ಯೆಯಾಗಿರ್ತಕ್ಕಂತ ಅನೇಕ ಸಂದರ್ಭಗಳನ್ನ ನಾವೆಲ್ಲ ಇವತ್ತು ನೆನಪಿಸಿಕೊಳ್ಳಬೇಕಾಗಿರ್ತಕ್ಕಂತ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಮತ್ತೆ ಈ ರಾಷ್ಟ್ರಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ಮತ್ತು ಈ ರಾಷ್ಟ್ರವನ್ನ ವಿಶ್ವಗುರುವನ್ನಾಗಿ ಮಾಡಬೇಕು ಅನ್ನತಕ್ಕಂತ ಸಂಕಲ್ಪದ ಅಡಿಯಲ್ಲಿ ನಾವು 7ನೇ ತಾರೀಕಿನಂದು ನಡೆಯತಕ್ಕಂತ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಕಂಡಿರತಕ್ಕಂತಹ ರೈತ ನಾಯಕ, ಭ್ರಷ್ಟಾತೀತ ನಾಯಕರಾಗಿರ್ತಕ್ಕಂತಹ ಯಡಿಯೂರಪ್ಪನವರ
ಪುತ್ರ ರಾಘವೇಂದ್ರರವರು 3ನೇ ಬಾರಿಗೆ ಮತ್ತೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ದಾರೆ. ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿ ಕೊಟ್ಟಿರ್ತಕ್ಕಂಥ ಕೋಟಿ ಕೋಟಿ ಅನುದಾನಗಳು ಈ ಸಮಾಜದ ಮತ್ತು ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತರಿಗೆ ಗೌರವ ಕೊಡತಕ್ಕಂತ ಅನೇಕ ಸಂಗತಿಗಳ ನಡುವೆ ಮತ್ತೆ ನಾವೆಲ್ಲರೂ ಲಕ್ಷಾಂತರ ಓಟುಗಳ ಅಂತರದಿಂದ ಈ ಕ್ಷೇತ್ರವನ್ನ ಉಳಿಸಿ ಮತ್ತೆ ನರೇಂದ್ರ ಮೋದಿ ಅವರಿಗೆ ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂತ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಆ 7ನೇ ತಾರೀಕಿಗೆ ನಡೆಯತಕ್ಕಂತಹ ಚುನಾವಣೆಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ನಾವೆಲ್ಲರೂ ಮತ್ತೆ ಮತದಾರರನ್ನ ತಂದು ಮತ ಹಾಕಿಸತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯವನ್ನ ಮಾಡ್ತಾ ಮತ್ತೆ ದೊಡ್ಡದಾಗಿರ್ತಕ್ಕಂಥ ಅಂತರದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಗೆಲ್ಲಿಸೋಣ. ನರೇಂದ್ರ ಮೋದಿ ಅವರನ್ನ ಮತ್ತೆ ಈ ರಾಷ್ಟ್ರದ ಪ್ರಧಾನಿಯನ್ನಾಗಿ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ತಮಗೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.